ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು ಕೂಡ ಬೆಳ್ಳಂಬೆಳಿಗ್ಗೆ ಕೆಲವೊಂದಷ್ಟು ಕಡೆ ಸಂಘಟನೆಗಳ ಕೆಲ ಪ್ರತಿಭಟನಾಕಾರರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ರು. ಹಿಂಗೆ ಕೆಲವೊಂದಷ್ಟು ಕಡೆ ಅವಕಾಶ ಇರುತ್ತೆ, ಕೆಲವೊಂದಷ್ಟು ಕಡೆ ಅವಕಾಶ ಇರಲ್ಲ ಹೋರಾಟ ಪ್ರತಿಭಟನೆಗಳನ್ನ ಮಾಡೋದಕ್ಕೆ. ಹಂಗೆ ಪ್ರತಿಭಟನೆ ಮಾಡೋದಕ್ಕೆ ಮುಂದಾದಂತಹ ಕನ್ನಡ ಪರ ಹೋರಾಟಗಾರ ಗಿರೀಶ್ ಗೌಡರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರಂತೆ. ಸದ್ಯಕ್ಕೆ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಗಿರೀಶ್ ಗೌಡ ಅವರು ಕೂಡ ಸೂಚಿಸಿದ್ರು, ಪ್ರತಿಭಟನೆ ಮಾಡೋದಕ್ಕೆ ಮುಂದಾದ್ರು, ಬಟ್ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಾಟಾಳ್ ನಾಗರಾಜ್ ಜೊತೆ ಬಂದ್ಗೆ ಗಿರೀಶ್ ಗೌಡ ಕೂಡ ತಮ್ಮ ಸಂಘಟನೆಯ ಪರವಾಗಿ ನಮ್ಮ ಬಂದ್ಗೆ ಬೆಂಬಲ ಇದೆ ಅಂತ ಹೇಳಿದ್ರು. ಮುನ್ನೆಚ್ಚರಿಕಾ ಕ್ರಮವಾಗಿ ಗಿರೀಶ್ ಗೌಡ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪರಿಸ್ಥಿತಿ ಕೈ ಮೀರಬಾರ್ದು, ಈಗ ಶಾಂತ ರೀತಿಯಲ್ಲಿರುವಂತಹ ಕರ್ನಾಟಕ ಮತ್ತು ಕೆಲ ಪ್ರದೇಶಗಳು ಬೇರೆ ರೀತಿಯಲ್ಲಿ ಕನ್ವರ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲ ಸಂಘಟನೆಗಳ ಮುಖ್ಯಸ್ಥರನ್ನ ವಶಕ್ಕೆ ಪಡೆದುಕೊಳ್ಳೋ ಮೂಲಕ ಆರಂಭಿಕ ಹಂತದಲ್ಲಿ ಹೋರಾಟವನ್ನ ಹತ್ತಿಕ್ಕೋ ಪ್ರಯತ್ನಕ್ಕೆ ಪೊಲೀಸರು ಮುಂದಾದ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಗಿರೀಶ್ ಗೌಡ ಅವರನ್ನ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ಫ್ಯಾಕ್ಟ್ ನಿಮಗೆ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರುವ ಈ ಬಂದ್ಗೆ ಕೆಲವು ಸಂಘಟನೆಯವರು ಬೆಂಬಲ ಸೂಚಿಸಿರೋದು, ಅದರಲ್ಲಿ ಗಿರೀಶ್ ಗೌಡ ಅವರ ಸಂಘಟನೆ ಕೂಡ ಒಂದು ಅಂತ. ನಾವು ಕೂಡ ಬಂದ್ಗೆ ಭಾಗಿಯಾಗ್ತೀವಿ, ಕೈ ಜೋಡಿಸ್ತೀವಿ ಅಂತ ಹೇಳಿದವರು. ಬಟ್ ಇವತ್ತು ಹೋರಾಟ ಮಾಡೋದಕ್ಕೆ ಬೆಳ್ಳಂಬೆಳಗ್ಗೆ ಮುಂದಾದಂಗೆ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಬಂದ್ ಮಾಡೋದ್ ತಪ್ಪಲ್ಲ, ನೀವು ಹೋರಾಟ ಮಾಡಿ, ಪ್ರತಿಭಟನೆ ಮಾಡಿ, ಅವಕಾಶ ಇರುತ್ತೆ ಶಾಂತ ರೀತಿಯಲ್ಲಿ. ಆದ್ರೆ ಒತ್ತಾಯ ಪೂರ್ವಕವಾಗಿ ನೀವು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚೋದು, ವಾಹನಗಳ ಓಡಾಟಕ್ಕೆ ಅಡ್ಡಿಪಡಿಸೋದು, ಸುಮ್ಮನೆ ಕಿರಿಕಿರಿ ಮಾಡೋದು ಸಾರ್ವಜನಿಕರಿಗೆ, ಅದನ್ನ ತಡೆಯಲ್ಲ ಅಂತ ಪೊಲೀಸರು ಅಂತಹವರ ವಿರುದ್ಧ ಕ್ರಮ ಕೈಗೊಳ್ತಾರೆ. ಹಂಗೆ ಇಲ್ಲಿ ಗಿರೀಶ್ ಗೌಡ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು.